ನಮಸ್ಕಾರ ನಮಸ್ಕಾರ ನಮಸ್ಕಾರ. ಎಸ್ ಸರ್, ರಾಜಕೀಯಕ್ಕೆ ಬರಲೇಬೇಕು. ನಮ್ಮದೇ ಆದಂಥ ತಾಕತ್ತನ್ನು ಎಸ್ಟಾಬ್ಲಿಷ್ ಮಾಡಬೇಕು. ಈ ತೋಲು ತಲಕಾಯಿ ಇಲ್ದಿರ ಮಾತಾಡೋರ್ಗೆ ನಾವು ಕೂಡ ಬದುಕಿದ್ದೀವಿ ಅಂತ ತೋರಿಸ್ಬೇಕು. ಅದು ಸಿ ಟಿ ರವಿ ಆಗಿರ್ಬೋದು, ಮುತಾಲಿಕ್ ಆಗಿರ್ಬೋದು, ಪ್ರಮೋದ್ ಮುತಾಲಿಕ್ ಬ್ರಾಹ್ಮಣ, ಇವನು ಆಂಧ್ರ ನಾಯ್ಡು ಆಗಿರ್ಬೋದು, ಅವನು ಸಿ ಟಿ ರವಿ ನಮ್ಮ ಒಕ್ಕಲಿಗ ಆಗಿರ್ಬೋದು, ಹೀಗೆ. ಆಮೇಲೆ ಅಣ್ಣಾಮಲೈ ಅಣ್ಣಾಮಲೈಯ ವಿಚಾರಗಳಾಗಿರ್ಬೋದು, ವಿರೋಧಿಸಿದಾಗೆ ನಾಯಕ ಆಗೋದು. ಆಮೇಲೆ ನನಗೆ ಸರಿ ಅನ್ಸಿದ್ದನ್ನ ವಿರೋಧಿಸ್ತೀನಿ. ಅಂದ್ರೆ ಇಂಥವ್ರು ತಪ್ಪು ಮಾಡ್ತಾ ಇದ್ದಾರೆ, ಸಮಾಜಕ್ಕೆ ಘಾತಕ ಆಗುತ್ತೆ ಅಂತಂದ್ರೆ ವಿರೋಧಿಸ್ತೀವಿ, ಅದ್ರ ಬಗ್ಗೆ ಪ್ರತಿಭಟನೆ ಮಾಡ್ತೀವಿ, ವಾಯ್ಸ್ ಮಾಡ್ತೀವಿ. ಅದನ್ನ ಇಟ್ಕೊಂಡು ಒಂದಷ್ಟು ಅವ್ರ ಫಾಲೋವರ್ಸು ಅಥವಾ ಅವ್ರನ್ನ ಇಷ್ಟಪಡೋರು ಫೋನ್ ಮಾಡಿ ಧಮಕಿ ಹಾಕೋದು, ನೋಡ್ಕೊಂಡ್ಬಿಡ್ತೀವಿ. ನಾವು ಎಲ್ಲ ನೋಡ್ಬಿಟ್ಟೆ ಇಲ್ಲಿಗೆ ಬಂದಿರೋದು. ಇಷ್ಟೇ ನಾವ್ ಹೇಳಕ್ ಇಷ್ಟಪಡೋದು. ಮುತಾಲಿಕ್ ವಿಚಾರ ಬಂದಾಗ ಒಂದಷ್ಟು ಉತ್ತರ ಕರ್ನಾಟಕದ ಹುಡುಗರು ಅವನ್ ಏನೇನೋ ಬಂತು. ನಾನು ಎಲ್ಲಾರ್ಗು ಹೇಳೋದೇನು ಅಷ್ಟಂತಂದ್ರೆ, ಐ ಜಸ್ಟ್ ಶೋ ಯು. ಇದು ಮನೆ ಕಾಂಪೌಂಡ್. ಹೋಮ್ ಇಸ್ ಫುಲಿ ಸೆಕ್ಯೂರ್ಡ್. ಮನೆ ಫುಲಿ ಸೆಕ್ಯೂರ್ಡ್. ಮುಂಚೆ ತರ ನಾವ್ಯಾರು ಸರ್ಕಾರದ ಮೇಲೆ ಅಥವಾ ಜನಗಳ ಮೇಲೆ ನಂಬಿಕೊಂಡು ಜೀವನ ಮಾಡ್ತಾ ಇಲ್ಲ. ನಮ್ಮದೇ ಆದಂತ ತಾಕತ್ತನ್ನ ಎಸ್ಟಾಬ್ಲಿಷ್ ಮಾಡಿದ್ವಿ. ವಿ ಲಿವ್ ಇನ್ ಎ ವೆರಿ ಸೆಕ್ಯೂರ್. ಸರ್ ಹೋಗಿ ಸರ್, ಪ್ಲೀಸ್ ಮುಂದೆ ಹೋಗಿ, ಆಮೇಲೆ ಮಾಡೋಣ. ಮುಂದೆ ಹೋಗಿ. ವಿ ಲಿವ್ ಇನ್ ಎ ವೆರಿ ಸೆಕ್ಯೂರ್ಡ್ ಪ್ಲೇಸ್. ಮುಂಚೆ ತರ ಯಾರು ಭಿಕ್ಷೆ ಬಿಡ್ಕೊಂಡು ಎಲ್ಲಿ ಜೀವನ ಮಾಡ್ತಲ್ಲ. ಇಲ್ಲಿ ನಮ್ದೇ ಆದಂತ ತಾಕತ್ತಿದೆ. ಯಾರಪ್ಪ ನೀನ? ಹೋಗಿ ಇಲ್ಲಿ ಮೇಲೆನಾ? ಇದು ನಮ್ಮನೆ. ವಿ ಹ್ಯಾವ್ ಸೆಕ್ಯೂರ್ಡ್ ದಿಸ್ ಪ್ಲೇಸ್. ಏನೋ ಡೀಟೇಲ್ ಆಗಿ ಸೆಕ್ಯೂರ್ ಆಗಿದೆ. ಇಟ್ಸ್ ನಾಟ್ ದಟ್ ಎಂಟೈರ್ ಪ್ಲೇಸ್ ಇಸ್ ಬಿನ್ ಸೆಕ್ಯೂರ್ಡ್. ಓಕೆ. ಜೊತೆಯಲ್ಲಿ ಮನೆ ಹತ್ರ ಸುತ್ತು CCTV ಕ್ಯಾಮ್ರಾಸ್ ಇದೆ. ವಿ ಹ್ಯಾವ್ ಆಸ್ಕ್ಡ್ ಫಾರ್ ಸೆಕ್ಯೂರಿಟಿ ಫ್ರಮ್ ಗೌರ್ಮೆಂಟ್ ಇಂದ ಗನ್ಮನ್ ಸೆಕ್ಯೂರಿಟಿ ಕೇಳಿದ್ವಿ, ಕೊಡ್ಲಿಲ್ಲ. ಓಕೆ. ವಿ ಹ್ಯಾವ್ ಅಪಾಯಿಂಟೆಡ್, ನಾವೇ ನಮ್ಮ ಪ್ರೈವೇಟ್ ಗನ್ಮೆನ್ ಸೆಕ್ಯೂರಿಟಿನ ಅಪಾಯಿಂಟ್ ಮಾಡಿದೆ. ವಿ ಅಪಾಯಿಂಟೆಡ್ ಪ್ರೈವೇಟ್ ಗನ್ಮೆನ್ ಸೆಕ್ಯೂರಿಟಿ. ಜೊತೆನಲ್ಲಿ ಮನೆನ ಕಾಯಲಿಕ್ಕೆ ಸಾಕಷ್ಟು ಡಾಗಿಸ್ನ ಸಾಕಿದ್ದೀವಿ. ವಿ ಹ್ಯಾವ್ ಸೀರೀಸ್ ಆಫ್ ಡಾಗ್ಸ್ ಇದೆ. ವಿ ಹ್ಯಾವ್ CCTV ಕ್ಯಾಮ್ರಾ ಫೂಟೇಜಸ್. CCTV ಕ್ಯಾಮ್ರಾಗಳನ್ನ ಮನೆ ಸುತ್ತು ಹಾಕಿದ್ದೇವೆ. ಸರ್ಕಾರಕ್ಕೆ ಗನ್ಮೆನ್ ಕೇಳಿದ್ವಿ, ಗನ್ಮೆನ್ ಕೊಟ್ಟಿರ್ಲಿಲ್ಲ. ಗನ್ಮೆನ್ ಆರ್ ಸೆಕ್ಯೂರಿಂಗ್ ಪ್ಲೇಸ್. ಸೊ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವನ್ ಪಾಯಿಂಟ್ ಅಲ್ಲೂ ಕೂಡ ವಿ ಹ್ಯಾವ್ 360 ಡಿಗ್ರಿ ಕಾಯುವಂತ CCTV ಫುಟೇಜ್ಗಳನ್ನ ಮನೆ ಹತ್ರ ಪೂರ್ತಿ ಹಾಕಿದ್ದೇವೆ. ಗನ್ಮೆನ್ ಸೆಕ್ಯೂರಿಟಿ ಇದೆ. ಧಮ್ಕಿ ಹಾಕೋರು, ಏನು ಎತ್ತ ಅಂತ ಮಾಡೋರು, ಹುಚ್ಚಾಟ, ಮುಂಚೆ ತರ ಏನಾದ್ರು ಹುಚ್ಚಾಟ ಮಾಡಿದ್ರೆ ಗನ್ಮೆನ್ ಅವರೇ ಉತ್ತರ ಕೊಡ್ತಾರೆ ಸೆಲ್ಫ್ ಡಿಫೆನ್ಸ್ ಅಲ್ಲಿ. ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ದಯಮಾಡಿ ಯಾರು ಹುಚ್ಚಾಟವನ್ನ ಅಂಡರ್ ಎಸ್ಟಿಮೇಟ್ ಅನ್ನ ಮಾಡಕ್ ಹೋಗ್ಬಿಡಿ. ಕಾರಣ ಯಾಕೆ ಅಂತಂದ್ರೆ, ಅವ್ನು ಯಡಿಯೂರಪ್ಪನ ತಾಕತ್ ಅವನಿಗಿದ್ರೆ, ಮುತಾಲಿಕ್ ತಾಕತ್ ಮುತಾಲಿಕ್ಕಿದ್ರೆ, ಓಟಿ ರವಿ ತಾಕತ್ ಅವನಿಗಿದ್ರೆ, ಆಂಧ್ರ ಇಂದ ಬಂದಂತ ನಾಯ್ಡು ತಾಕತ್ ಅವನಿಗಿದ್ರೆ, ಕೆಂಪೇಗೌಡ ಕೊಡಗೇಳಿಲಿರುವ ಜಗದೀಶನ್ ತಾಕತ್ತು ನಮಗೆ ಗೊತ್ತು. ಹುಚ್ಚಾಟ ಮಾಡೋದು, ಧಮ್ಕಿ ಹಾಕೋದು, ಫೋನಲ್ಲಿ ಅಸಭ್ಯ ಲ್ಯಾಂಗ್ವೇಜ್ಗಳನ್ನ ಬಳಸೋದು, ಇವೆಲ್ಲ ಮಾಡಿದ್ರೆ ಫೋನಲ್ಲಿ ಉತ್ತರ ಸಿಗುತ್ತೆ. ಅಕಸ್ಮಾತ್ ಮುಂಚೆ ತರ ಮನೆ ಹತ್ರ ಸಿಕ್ಕಾಕೊಂಡ್ರೆ ಗನ್ಮೆನ್ಗಳು ಅವ್ರದೇ ಆದ ರೀತಿ, ಮನೆ ಹತ್ರ ಅಲ್ಲ, ನಾವೆಲ್ಲೋದ್ರು ಕೂಡ there is a gunman private security.
ನಮ್ಮ ಆಸ್ತಿಗೆ ಪ್ರಾಣಕ್ಕೆ ಏನಾದರೂ ಸಂಚಕಾರ ಬಂದ್ರೆ ಸೆಲ್ಫ್ ಡಿಫೆನ್ಸ್ ಅಲ್ಲಿ ಏನ್ರಲ್ಲಿ ಉತ್ತರ ಕೊಡಬೇಕೋ ಗನ್ಮೆನ್ಸು ಬಾಡಿ ಗಾರ್ಡ್ಸು ಉತ್ತರ ಕೊಡ್ತಾರೆ. ಓಕೆ, ಸೊ ಮುತಾಲಿಕ್ ಶಿಷ್ಯಂದ್ರು ಒಂದ್ ಸಮಯದಲ್ಲಿ ಬೊಮ್ಮಾಯಿ ಶಿಷ್ಯಂದ್ರು ಬಂದಿದ್ರು. ಬೊಮ್ಮಾಯಿ ಶಿಷ್ಯಂದ್ರು, ಮುತಾಲಿಕ್ ಶಿಷ್ಯಂದ್ರು, ಓಟಿ ರವಿ ಶಿಷ್ಯಂದ್ರು, ಇವನು ನಾಯ್ಡು ಶಿಷ್ಯಂದ್ರು, ಯಾವನೇ ಶಿಷ್ಯಂದ್ರು ಆಗಿದ್ರು ಬೇಕಾದ್ರೆ ಹೋಗ್ಬಿಟ್ಟು ನಿಮ್ಮ ಅವ್ರಗಳನ್ನ ಬೂಟ್ ನಕ್ಕಿ, ಅದು ಬಿಟ್ಟು ಫೋನ್ ರಿಸೀವ್ ಮಾಡ್ತೀವಿ ಅಂತ ಅಸಭ್ಯ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡೋದು, ಉಚ್ಚಾಟವೇನೋ ಮೆರೆದು ಹತ್ರ ಏನಾದರೂ ತೊಂದರೆಗಳು ಸಮಸ್ಯೆಗಳು ಮಾಡಕ್ ಬಂದ್ರೆ ಸೆಲ್ಫ್ ಡಿಫೆನ್ಸ್ ಅಲ್ಲಿ ಗನ್ಮೆನ್ಗಳು ಬಾಡಿ ಗಾರ್ಡ್ಸು ಸೆಲ್ಫ್ ಡಿಫೆನ್ಸ್ ಅಲ್ಲಿ ಏನು ಉತ್ತರ ಕೊಡ್ಬೇಕೋ ಕೊಡ್ತಾರೆ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಆಮೇಲೆ ಇಷ್ಟಕ್ಕೂ ಕಾಂಗ್ರೆಸ್ ಸರ್ಕಾರ ಸಹ ನಮ್ಗೇನ್ ಗನ್ಮೆನ್ ಸೆಕ್ಯೂರಿಟಿ ಕೊಟ್ಟಿಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಏನ್ ಗನ್ಮೆನ್ ಸೆಕ್ಯೂರಿಟಿ ಕೊಟ್ಟಿಲ್ಲ. ಟು ಸೆಕ್ಯೂರ್ ಅಂಡರ್ ದ ಸಂವಿಧಾನಿಕವಾಗಿ ಇಷ್ಟೆಲ್ಲ ಹೋರಾಟ ಮಾಡ್ಬೇಕಾದ್ರೆ ಒಂದಷ್ಟು ದೈತ್ಯಾಕಾರಗಳನ್ನ ಎದುರಾಕೊಳ್ಬೇಕಾಗತ್ತೆ. ಎದುರಾಕೊಂಡಾಗ ನಾವೇ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ನಮ್ಮ ಸಂವಿಧಾನ ಅವಕಾಶ ಕೊಟ್ಟಿದೆ. ನಿಮ್ಮ ಹುಚ್ಚುತನ ಏನಾದರೂ ಮಾಡಕ್ ಹೋದ್ರೆ ಕಾನೂನು ರೀತಿಯಲ್ಲಿ ಸೆಲ್ಫ್ ಡಿಫೆನ್ಸ್ ಅಲ್ಲಿ ನಮ್ಮ ಬಾಡಿ ಗಾರ್ಡ್ಗಳು ಉತ್ತರ ಕೊಡ್ತಾರೆ. ಉಚ್ಚಾಟವನ್ನ ಮಾಡಕಣಕ್ ಹೋಗಬೇಡಿ. ಆಮೇಲೆ ಇಲ್ಲಿ ಮನೆ ಹತ್ರನೂ ಅಷ್ಟೇ ಎವ್ರಿ ಗೆಸ್ಟ್ ಅಷ್ಟು ರಿಜಿಸ್ಟರ್ ಮಾಡಿದೀವಿ. ಮನೆ ಹತ್ರ ಅಥವಾ ಆಫೀಸ್ ಹತ್ರ ಬಂದಾಗ ಕಂಪಲ್ಸರಿ ನಿಮ್ಮ ಡೀಟೇಲ್ಸ್ ರಿಜಿಸ್ಟರ್ ಅಲ್ಲಿ ಎಂಟ್ರಿ ಆಗುತ್ತೆ. ಸಿಸಿಟಿವಿ ಬರೀ ಸಿಸಿಟಿವಿ ಅಲ್ಲ, ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಸಿಟಿವಿಗಳು ನಿಮ್ಮ ಮುಖವನ್ನ ನಿಮ್ಮ ಗಾಡಿ ನಂಬರ್ಗಳನ್ನ ಕ್ಯಾಪ್ಚರ್ ಮಾಡಿ ಇಟ್ಕೊಳ್ಳುತ್ತೆ ವೆರಿಫೈ ಮಾಡಕ್ಕೆ. ಓಕೆ, ಆಮೇಲೆ ಪ್ರೈವಸಿಗೆ ವಿಷಯ ಅಂತ ಏನಿಲ್ಲ. ವಿ ಹ್ಯಾವ್ ಸೆಕ್ಯೂರ್ಡ್ ದಿಸ್. ನಾವು ನಮ್ಮ ಆಫೀಸೇ ಆಗಿರ್ಬೋದು, ಮನೆನೇ ಆಗಿರ್ಬೋದು, ನಮ್ಮದೇ ಆದಂತ ವೈಜ್ಞಾನಿಕವಾದಂತ ಇಂಟೆಲಿಜೆನ್ಸಿ ಟೆಕ್ನಾಲಜಿನ ಬಳಸಿ ವಿ ಹ್ಯಾವ್ ಸೆಕ್ಯೂರ್ಡ್ ದಿಸ್ ಪ್ಲೇಸ್. ಆಮೇಲೆ ಇದು ಕಂಪ್ಲೀಟ್ಲಿ ನಮ್ಮ ಬಾಡಿ ಗಾರ್ಡ್ಸು ಮತ್ತೆ ಗನ್ಮೆನ್ಗಳು ಅವರ ಭದ್ರತೆಯಲ್ಲಿ ವ್ಯವಸ್ಥಿತವಾಗಿರ್ತದೆ. ಯಾರೇ ಎಕ್ಸ್ಟರ್ನಲ್ ಡಿಸ್ಟರ್ಬೆನ್ಸ್ ಆಯ್ತು ಅಂತಂದ್ರೆ ಅದಕ್ಕೆ ತಕ್ಕ ಉತ್ತರ ಕಾನೂನು ರೀತಿಯಲ್ಲಿ ಗನ್ಮೆನ್ಗಳು ಸೆಲ್ಫ್ ಡಿಫೆನ್ಸ್ ಅವರು ಕೊಟ್ಟೆ ಕೊಡ್ತಾರೆ. ಇದಕ್ಕೇನು ಎರಡನೇ ಮಾತೇ ಇಲ್ಲ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬೆಳಿಬೇಕಂದಾಗ ಒಂದಷ್ಟು ವಿರೋಧಿಗಳು ಉಟ್ಕೊಂತಾರೆ. ವಿರೋಧಿಗಳು ಇದ್ರೆ ನಮ್ಗೇನು ಸಮಸ್ಯೆ ಇಲ್ಲ. ಉಚ್ಚಾಟ ಮಾಡಕ್ ಹೋದ್ರೆ ಮುಂಚೆ ತರ ಉತ್ತರ ಬೇರೆ ರೀತಿ ಕೊಡ್ಬೇಕಾಗತ್ತೆ ಅಂತ ಹೇಳ್ತಾ, ವಿ ಜಸ್ಟ್ ಟ್ರೈಂಗ್ ಟು ಟೆಲ್ ದ ಪೀಪಲ್. ಈಗ ಅನ್ಕೊಂಡ್ರೆ ಇವನ್ ಏನ್ ಮಾಡಕ್ಕಾಗುತ್ತೆ, ಅದೆಲ್ಲ ಮುಂಚೆ. ಈಗಿನ ಜಗದೀಶೇ ಬೇರೆ, ನಾವು ಹ್ಯಾಂಡಲ್ ಮಾಡೋ ಸ್ಟೈಲೇ ಬೇರೆ, ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ. ಸೊ ಖಂಡಿತವಾಗಿ ನನಗೆ ಮುಂಚೆ ಇದ್ರ ಮೇಲೆಲ್ಲ ನಂಬಿಕೆ ಇರಲಿಲ್ಲ. ಯಾವತ್ತು ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ಅಷ್ಟು ದೊಡ್ಡ ನ್ಯಾಯಾಲಯದಲ್ಲಿ ನ್ಯಾಯಾಲಯದಲ್ಲಿ ಒಬ್ಬ ನ್ಯಾಯವಾದಿ ಮಗನನ್ನ ಅಟ್ಯಾಕ್ ಮಾಡಿದ್ರು, ಆವತ್ತೇ ಡಿಸೈಡ್ ಮಾಡಿದೆ ನಾವು ಆ ಲೆವೆಲ್ ಅಲ್ಲಿ ಇರಬೇಕು. ಆ ಲೆವೆಲ್ ಅಪನ್ जो बोलता है ना वो करता है, अपन जो नहीं बोलता है ना वो ಡೆಫಿನೆಟ್ಲಿ करता है. ಹಂಗಾಗಿ ಕಾರಣ ಇಷ್ಟೇನೆ, ನಾವು ಇದನ್ನೆಲ್ಲ ನಂಬಿಕೆ ಬರ್ತಾ ಇರ್ಲಿಲ್ಲ. ಬಟ್ ಇವತ್ತಿನ ಜೀವನದಲ್ಲಿ ನಮ್ಮ ಲೈಫ್ ಸ್ಟೈಲ್ ಆಲ್ಸೋ ಮ್ಯಾಟರ್ಸ್ ಎ ಲಾಟ್ ಇನ್ ಪಾಲಿಟಿಕ್ಸ್. ಇವತ್ತಿನ ಪಾಲಿಟಿಕ್ಸ್ ನಮ್ಮ ಲೈಫ್ ಸ್ಟೈಲ್ ಕೂಡ ತುಂಬಾ ಮ್ಯಾಟರ್ ಆಗುತ್ತೆ. ನಮ್ಮ ಜೀವನ ಶೈಲಿ, ನಾವು ಯಾವ ಕಾರ್ ಬಳಸ್ತೀವಿ, ನಾವು ಎಷ್ಟು ಸೆಕ್ಯೂರ್ ಮಾಡ್ಕೊಂಡಿದೀವಿ, ನಮ್ಮ ಹತ್ರ ಎಷ್ಟು ಹಣ ಇದೆ, ನಮ್ಮ ಹತ್ರ ಎಷ್ಟು ದೊಡ್ಡ ಮನೆ ಇದೆ, ನಾವ್ ಯಾವ ಮಟ್ಟಕ್ಕೆ ಸಮಾಜದಲ್ಲಿ ತಾಕತ್ತನ್ನ ಎಸ್ಟಾಬ್ಲಿಷ್ ಎಲ್ಲ ಮ್ಯಾಟರ್ ಆಗುತ್ತೆ. ಹಂಗಾಗಿ ನಾವು ಕೂಡ ಈ ಶೈಲಿಗೆ ವರ್ತಲ್ಲ ಅಂತ ಹೇಳ್ತಾ, ನಾನು ಇಷ್ಟೆಲ್ಲ ಹೇಳ್ತಾ ಇರೋದು ಈ ಫೇಸ್ಬುಕ್ ಅಲ್ಲಿರೋ ಸ್ನೇಹಿತರಿಗಲ್ಲ. ಒಂದಷ್ಟು ದುಷ್ಟರು ದುರಾಂಕಾರ ಮಾತಾಡೋದು, ಫೋನಲ್ಲಿ ಧಮಕಿ ಹಾಕೋದು, ಮುಂಚೆ ಮನೆ ಹತ್ರ ಗಲಾಟೆಗಳು ಮಾಡಿದಲ್ಲ, ಈಗ ಬಂದ್ರೆ ಗನ್ಮೆನ್ನು ಮತ್ತೆ ಸೆಕ್ಯೂರಿಟಿ ಸ್ಟಾಫ್ ಉತ್ತರ ಕೊಡ್ತಾರೆ. ಎಚ್ಚರವಾಗಿರಿ ಅಂತ ಹೇಳುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಅವನ್ ಯಾವನ ಹಾಕಿದ್ದ CM ಆಗಿದ್ದು PM ಆಗಲಿ, CM ಆತೀವಿ PM ಆತೀವಿ, ನಿನ್ನ ಯೋಗ್ಯತೆ ಅಲ್ಲೊಂದು ಮೆಸೇಜ್ ಬಿಟ್ರೆ ಬೇರೇನೂ ಇಲ್ಲ. ಆಮೇಲೆ ನಿನ್ನಂತ
ನಿನ್ನಂತ ಜಾಂಡಾಗಳನ್ನ ಬೆಜ್ಜಾನ್ ನೋಡಿದೀವಿ. ಗುಂಡಾಯಿಸಂ ಮಾಡಿ, ರಾಯಟ್ಸ್ ಮಾಡಿ ದೇಶದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ಬೋದು, ಪ್ರೈಮ್ ಮಿನಿಸ್ಟರ್ ಆಗೋದು ಅಂತ ಮೋದಿ ಮತ್ತೆ ಅಮಿತ್ ಶಾ ಹೇಳ್ಕೊಟ್ಟ ಮೇಲೆ ನಾವು ಸಾಕಷ್ಟು ಪಾಠಗಳನ್ನ ಕಲ್ತಿದ್ದೀವಿ. ಮಂತ್ರಕ್ಕೆ ಮಾಂಗಲ್ಯ ಕಟ್ಟಕ್ಕಾಗಲ್ಲ ಗುರು, ಮಂತ್ರಕ್ಕೆ ಮಾವಿನ ಹಣ್ಣು ಬೀಳಲ್ಲ, ಅದೇನಿದ್ರು ಕಲ್ಲಿಗೆ ಬೀಳೋದು. ನಮಗೂ ಗೊತ್ತಾಗಿದೆ ಮಂತ್ರಕ್ಕೆಲ್ಲ ಪವರ್ ಇರೋದು, ಕಲ್ಲಿಗೆ ಪವರ್ ಅಂತ. ಓಕೆ, ಸೊ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂಗೆ ನಾವು ಜೀವನದಲ್ಲಿ ನಮ್ಮ ಜೀವನ ಶೈಲಿಯನ್ನ ಬದಲಾಯಿಸ್ಕೊಂಡಿದ್ದೀವಿ. ಆಸೆ ಸಿಎಂಗೋಸ್ಕರ ಅಲ್ಲ, ನಮ್ಮ ದೇಶ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶದಿಂದ ನಾವು ಕೂಡ ಫುಲ್ ಟೈಮ್ ಪೊಲಿಟಿಕ್ಸ್ಗೆ ಎಂಟ್ರಿ ಆಗಿದ್ದೀವಿ. ನಾವು ಕೂಡ ನಮ್ಮ ತಾಕತ್ತನ್ನು ಎಸ್ಟಾಬ್ಲಿಷ್ ಮಾಡ್ತೀವಿ. ವಿ ವಿಲ್ ಎಸ್ಟಾಬ್ಲಿಷ್ ಅವರ್ ಪವರ್ ಅಟ್ ಆಲ್ ಲೆವೆಲ್ಸ್. ಅಟ್ ಆಲ್ ಲೆವೆಲ್ಸ್ ಐ ಆಮ್ ಗೋಟ್ ಟು ಎಸ್ಟಾಬ್ಲಿಷ್ ದ ಪವರ್. ಅದು ಆರ್ಥಿಕವಾಗಿರ್ಬೋದು, ಸೆಕ್ಯೂರಿಟಿ ಆಗಿರ್ಬೋದು, ಪಾಲಿಟಿಕ್ಸ್ ಆಗಿರ್ಬೋದು, ಸೋಷಿಯಲ್ ಕನ್ಸರ್ನ್ ಆಗಿರ್ಬೋದು, ಆಮೇಲೆ ಪವರ್ನ ಹಿಡ್ಕೊಂಡು ಕೂತ್ಕೊಂಡಿರ್ಬೋದು, ಎಲ್ಲದನ್ನು ಎಸ್ಟಾಬ್ಲಿಷ್ ಮಾಡ್ತೀವಿ. ನಾನೇನು ಸನ್ಯಾಸಿನೂ ಅಲ್ಲ, ನಾನು ಸನ್ಯಾಸಿ ಅಂತ ಹೇಳ್ಕೊಳೋದು ಇಲ್ಲ. ಓಕೆ, ಬಟ್ ಒಂದೊಂದು ಹೇಳ್ತೀನಿ, ವಿರೋಧಿಗಳಂತ ಹೇಳಲ್ಲ, ನೀವು ನನ್ನ ವಿರೋಧ ಮಾಡ್ಕೊಂಡಿದ್ರೆ ಉಚ್ಚಾಟವನ್ನ ಮೆರೆಯಕ್ ಹೋಗ್ಬೇಡಿ. ಯಾಕೆ ಅಂತಂದ್ರೆ ಮುಂಚೆ ಆಗಿದ್ರೆ ನಾವು ಒಬ್ಬೊಬ್ಬರೇ ಓಡಾಡ್ತಾ ಇದ್ವಿ, ಈಗಿಲ್ಲ. ಈಗ ನಮ್ಮನ್ನ ಕಾವಲ್ ಕಾಯಕ್ಕೆ ಕಾಸು ಕೊಟ್ಟು ಕಾವಲ್ಗಾರ ಹಾಕೊಂಡಿದ್ದೀವಿ. ಕಾರಣ ಯಾಕೆ ಅಂತಂದ್ರೆ ನಮ್ಮನ್ನ ಕಾವಲ್ ಕಾಯೋದೇ ಅವ್ರ ಕೆಲಸ. ಸೊ ಆ ಕೆಲಸಗಾರರಿಗೆ ಕೆಲಸ ಏನು ಕೊಡಕ್ ಹೋಗ್ಬೇಡಿ ಅಂತ ಹೇಳುತ್ತಾ ಈ ಲೈವನ್ನ ದಿಸ್ ಇಸ್ ಜಸ್ಟ್ ಅಡ್ವೈಸ್. ಓಕೆ, ಉಚ್ಚಾಟವನ್ನ ಮೆರೆಯೋರಿಗೆ ಒಂದು ಅಡ್ವೈಸ್ ಅಷ್ಟೇ, ಬೇರೇನೂ ಇಲ್ಲ. ಮಿಕ್ಕಿದ್ದು ನಿಮ್ಮ ಮನೆ ಬರ, ನಾವೇನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಈ ಲೈವನ್ನ ಮುಗಿಸ್ತೇನೆ. ಥ್ಯಾಂಕ್ಸ್ ಲಾಟ್. ನಾನು ನಿಮ್ಮ ಜಗದೀಶ್, ವಕೀಲ್ ಸಾಬ್, ವಾಯ್ಸ್ ಆಫ್ ಕರ್ನಾಟಕ. ಒಂದಷ್ಟು ಉಚ್ಚಾಟದ ಮೆಸೇಜ್ಗಳು ಹಾಕೊಳ್ಳಿ, ನಮಗೇನು ಸಮಸ್ಯೆ ಇಲ್ಲ. ನಿಮ್ಮ ಮೆಸೇಜ್ ಇಂದ ನಮ್ಮ ಮೇಲೆ ಯಾವ್ದು ಇಂಪ್ಯಾಕ್ಟು ಆಗಲ್ಲ. ಥ್ಯಾಂಕ್ ಯು. ಬೆಳೆದಿದ್ದೀವಿ, ಬೆಳೆಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಮ್ಮ ಸ್ನೇಹಿತರಿಗಿಂತ ನಮ್ಮ ವಿರೋಧಿಗಳನ್ನ ನಮ್ಮನ್ನ ಚೆನ್ನಾಗಿ ಬೆಳೆಸಿದ್ರು. ಲವ್ ಯು ಆಲ್.